ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಆಸೆ ಇರುತ್ತೆ. ತಾನು ಕೂಡ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಬೇಕು, ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ಜಗತ್ತಿನ ಸುಂದರ ಸ್ಥಳಗಳಿಗೆ ಭೇಟಿ ಕೊಡಬೇಕು, ಫ್ಯಾಮಿಲಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕಂತೇಳಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಸೆ ಇರುತ್ತೆ. ಆದರೆ ಹಣದ ಮೂಲವನ್ನು ನಾವು ಹುಡುಕೊಂಡು ಹೋದಾಗ ನಾವು ಹಣವನ್ನು ಕೇವಲ ಎರಡು ರೀತಿಯಿಂದ ಮಾತ್ರ ಸಂಪಾದನೆ ಮಾಡೋಕ್ಕಾಗತ್ತೆ. ಒಂದು ಸ್ಯಾಲ್ರಿ, ಇನ್ನೊಂದು ಬಿಸ್ನೆಸ್. ಈ ಎರಡಕ್ಕೂ ಬಿಸ್ನೆಸ್ ಮತ್ತು ಸ್ಯಾಲ್ರಿ ಇವೆರಡಕ್ಕೂ ಅದರದೇ ಆದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ. ಸ್ಯಾಲ್ರಿನಲ್ಲಿ ನಮಗೆ ಒಂದು ಫಿಕ್ಸ್ಡ್ ಇನ್ಕಮ್ ಬರುತ್ತೆ, ಸೆಕ್ಯುರಿಟಿ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ಆದರೆ ಬಿಸ್ನೆಸ್ಸಲ್ಲಿ ಗ್ರೋತ್ ಅಪಾರ್ಚುನಿಟಿ ಜಾಸ್ತಿ ಇರುತ್ತೆ, ಇನ್ಕಮ್ ಅನ್ಲಿಮಿಟೆಡ್ ಇರುತ್ತೆ, ಹೈ ರಿಸ್ಕ್ ಇರುತ್ತೆ. ಆದರೆ ಬಿಸ್ನೆಸ್ ಮಾಡೋದು ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಕೆಲಸ ಮಾಡೋದನ್ನು ಬಿಟ್ಟು ಅವರು ಬಿಸ್ನೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರು ಮಾಡುವಂಥ ಕೆಲಸದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಅದ್ರ ಜೊತೆಗೆ ತಮ್ಮದೇ ಆದ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡಬೇಕು, ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಂತೇಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಬಿಸ್ನೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಮತ್ತು ಸ್ಯಾಲ್ರಿ ಇವೆರಡಕ್ಕೂ ಇರುವಂಥ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅನ್ನು ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಈ ಒಂದು ವಿಡಿಯೋನ ನಾವು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡೋಣ. ಈ ಫಸ್ಟ್ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಮತ್ತು ಸ್ಯಾಲ್ರಿಗಿರುವಂಥ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಎರಡನೇ ವಿಡಿಯೋದಲ್ಲಿ ಬಿಸ್ನೆಸ್ ಅಂದರೆ ಏನು, ನಾವು ಬಿಸ್ನೆಸ್ಸನ್ನು ಯಾವ ರೀತಿ ಸೆಟ್ ಮಾಡಬೇಕು, ನಮಗಿಷ್ಟವಾದಂಥ ಬಿಸ್ನೆಸ್ಸನ್ನು ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಬಿಸ್ನೆಸ್ಸಲ್ಲಿರುವಂಥ ಗ್ರೋತ್ ಅಪಾರ್ಚುನಿಟಿಯು, ಅರ್ನಿಂಗ್ಸು, ಇವೆಲ್ಲವನ್ನು ಇನ್ ಡೆಪ್ತ್ ಆಗಿ ಸೆಕೆಂಡ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ಎರಡನೇ ವಿಡಿಯೋನೂ ಕೂಡ ನೋಡಿ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಅ ಸ್ಯಾಲ್ರಿ. ಸ್ಯಾಲ್ರಿನಲ್ಲಿ ನಿಮಗೆ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಇನ್ಕಮ್ ಅಂತ ಬರ್ತಿರುತ್ತೆ. ಸೊ ಈ ಫಿಕ್ಸ್ಡ್ ಇನ್ಕಮ್ ಅನ್ನೋದು ನಿಮಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ, ಸೆಕ್ಯೂರಿಟಿ ಕೊಡುತ್ತೆ. ಅದರ ಜೊತೆಗೆ ಸ್ಯಾಲ್ರಿನಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, ಫ್ಯಾಮಿಲಿ ಪ್ರೊಟೆಕ್ಷನ್ ಸಿಗುತ್ತೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟ್ ಜಾಬ್ಗಳಲ್ಲಿ ಸ್ವಲ್ಪ ಜಾಬ್ ಸೆಕ್ಯೂರಿಟಿ ಕಮ್ಮಿ ಇದೆ. ಆದ್ರೂ ಕೂಡ ಮೋಸ್ಟ್ ಆಫ್ ದ ಪ್ರೈವೇಟ್ ಜಾಬ್ಗಳಲ್ಲಿ ಇವಾಗಲೂ ಜಾಬ್ ಸೆಕ್ಯೂರಿಟಿ ಇದೆ. ಇನ್ನು ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿ ಸೇರ್ಕೊಂಡಿದ್ರೆ 100% ನಿಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಪೆನ್ಷನ್ ಪ್ಲ್ಯಾನ್ಗಳನ್ನು ಕೊಡ್ತಾರೆ, ರಿಟೈರ್ಮೆಂಟ್ ಕಾರ್ಪಸ್ ಬರುತ್ತೆ. ಈ ರೀತಿ ಅನೇಕ ಬೆನಿಫಿಟ್ಗಳು ನಿಮಗೆ ಜಾಬಲ್ಲಿ ಸಿಗುತ್ತೆ. ಎರಡನೇದು ಬಂದ್ಬಿಟ್ಟು ಫಿಕ್ಸ್ ಟೈಮಿಂಗ್ ಆ್ಯಂಡ್ ವೀಕೆಂಡ್ ಹಾಲಿಡೇಸ್. ನೀವು ಪ್ರೈವೇಟಲ್ಲಾದರೂ ವರ್ಕ್ ಮಾಡಿ ಅಥವಾ ಗೌರ್ಮೆಂಟ್ ಜಾಬಲ್ಲಾದರೂ ವರ್ಕ್ ಮಾಡಿ, ಪ್ರತಿಯೊಂದು ಕಡೆನೂ ಕೂಡ ಕೆಲಸಕ್ಕೆ ಒಂದು ಫಿಕ್ಸ್ ಟೈಮಿಂಗ್ ಅಂತ ಇರುತ್ತೆ. ಬೆಳಿಗ್ಗೆ ನೀವು 9 ಗಂಟೆಗೆ ಬರಬೇಕು, ಸಂಜೆ 6 ಗಂಟೆಗೆ ಲಾಗೌಟ್ ಆಗಬೇಕು, ಲಂಚ್ ಬ್ರೇಕ್ ಇಷ್ಟೊತ್ತಿಗಿರುತ್ತೆ, ಟೀ ಬ್ರೇಕ್ ಇಷ್ಟೊತ್ತಿಗಿರುತ್ತೆ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ಅಕಾರ್ಡಿಂಗ್ ಟು ದ್ಯಾಟ್ ನೀವು ವರ್ಕ್ ಮಾಡಬೇಕಾಗತ್ತೆ. ಲಾಗಿನು ಮತ್ತು ಲಾಗೌಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಜಾಬ್ಗಳಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಆಲ್ ಶನಿವಾರ ಭಾನುವಾರ ಎರಡೂ ದಿನವೂ ಕೂಡ ರಜೆ ಇರುತ್ತೆ. ಈ ಎರಡೂ ದಿನಗಳಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಖುಷಿ ಪಡ್ಬೋದು, ಪಾರ್ಟಿ ಮಾಡ್ಬೋದು, ಅಥವಾ ಟ್ರಿಪ್ ಹೋಗಿ ಲೈಫನ್ನು ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದು. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ರಿಸ್ಕ್ ಫ್ಯಾಕ್ಟರ್. ಜಾಬ್ನಲ್ಲಿ ನಿಮಗೆ ಅಂತ ಹೇಳ್ಕೊಳ್ಳೋಂಥ ದೊಡ್ಡ ರಿಸ್ಕ್ ಯಾವುದೂ ಇರೋದಿಲ್ಲ. ಯಾಕೆ ಅಂತಂದರೆ ಆಪ್ರೇಷನ್ನು ಮತ್ತು ಮ್ಯಾನೇಜ್ಮೆಂಟನ್ನು ಬೇರೆಯವ್ರು ನೋಡ್ಕೋತಿರ್ತಾರೆ. ನಿಮಗೆ ಒಂದು ಫಿಕ್ಸ್ಡ್ ಕೆಲಸವನ್ನು ಅಲೋಕೇಟ್ ಮಾಡಿರೋದ್ರಿಂದ ಪ್ರತಿದಿನ ನೀವು ಅದೇ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಿಮಗೆ ಜಾಬಲ್ಲಿ ಅಂತ ಹೇಳ್ಕೊಳ್ಳುವಂಥ ದೊಡ್ಡ ರಿಸ್ಕ್ ಯಾವುದೂ ಇರೋದಿಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಸುಮಾರು ಜನ ಜಾಬ್ ಮಾಡೋಕೆ ಹೋಗ್ತಾರೆ. ಈ ಜಾಬ್ ಅನ್ನೋದು ನಮಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ, ಸೆಕ್ಯೂರಿಟಿ ಕೊಡುತ್ತೆ, ಒಂದು ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡುತ್ತೆ. ಆದರೆ ಜಾಬಲ್ಲಿರುವಂಥ ಕೆಲವೊಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ ನಿಮ್ಮ ಅರ್ನಿಂಗ್ಸ್ ಅನ್ನೋದು ತುಂಬ ಲಿಮಿಟೆಡ್ ಆಗಿರುತ್ತೆ. ನಿಮ್ಮ ಹತ್ರ ಎಷ್ಟೇ ಟ್ಯಾಲೆಂಟ್ ಇರಲಿ, ನೀವು ಎಷ್ಟೇ ಎಕ್ಸ್ಪರ್ಟ್ ಆದ್ರೂ ಕೂಡ ಕಂಪ್ನಿನಲ್ಲಿ ನಿಮ್ಮ ಸ್ಯಾಲ್ರಿ ಹೈಕನ್ನು ಆ್ಯನ್ಯುವಲಿ ಮ್ಯಾಕ್ಸ್ ಅಂದರೆ ಒಂದು 10-15% ಇನ್ಕ್ರೀಸ್ ಮಾಡ್ಕೋಬೋದು. ಬಿಯಾಂಡ್ ದ ಲಿಮಿಟನ್ನು ನಿಮಗೆ ಇನ್ಕ್ರೀಸ್ ಮಾಡೋದಕ್ಕೆ ಆಗೋದಿಲ್ಲ. ಈ ಜಾಬ್ನಲ್ಲೂ ಕೂಡ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಆದರೆ ಯಾವಾಗಂತಂದರೆ ಒಂದ್ಸಲ ನೀವು ಟಾಪ್ ಮ್ಯಾನೇಜ್ಮೆಂಟ್ ಲೆವೆಲ್ಗೆ ಹೋದ್ರಿ, ಉದಾಹರಣೆಗೆ ನೀವು CEO ಆದ್ರಿ, MD ಆದ್ರಿ, ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ನೀವು ಒಂದ್ಸಲ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಅರ್ನಿಂಗ್ಸ್ನೂ ಕೂಡ ಹೆಚ್ಚಾಗತ್ತೆ. ಬಟ್ ಅಷ್ಟು ಹೋಗಬೇಕು ಅಂತಂದರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಎಫರ್ಟ್ ಹಾಕಬೇಕಾಗತ್ತೆ. ಅಂದಾಗ ಮಾತ್ರ ನೀವು ಟಾಪ್ 1% ಲೆವೆಲಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲ್ಯಾಕ್ ಆಫ್ ಫ್ರೀಡಮ್. ನೀವು ಒಂದ್ಸಲ ಕೆಲಸ ಮಾಡೋಕ್ಕೆ ಹೋದ್ರಿ ಅಂತಂದರೆ ಇಟ್ ಕ್ಯಾನ್ ಬಿ ಪ್ರೈವೇಟ್ ಆರ್ ಗೌರ್ಮೆಂಟ್. ನಿಮ್ಗೆ ಏನಾದರೂ ರಜಾ ಬೇಕು ಅಥವಾ ಒಂದು ಅರ್ಧ ಗಂಟೆ ಹೊರಗಡೆ ಹೋಗಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ನೀವು ನಿಮ್ಮ ಬಾಸನ್ನು ಕೇಳಬೇಕಾಗತ್ತೆ, ಅವರ ಪರ್ಮಿಷನ್ನ ತೊಗೋಬೇಕಾಗತ್ತೆ. ಒಂದ್ಸಲ ಅವ್ರು ಅಪ್ರೂವಲ್ ಮಾಡಾದ್ಮೇಲೆ ನಿಮ್ಗೆ ರಜಾ ಸಿಗುತ್ತೆ, ಆಮೇಲೆ ನೀವು ಹೊರಗಡೆ ಹೋಗಬೇಕಾಗತ್ತೆ. ಒಂದು ವೇಳೆ ಏನಾದರೂ ಕೆಲಸ ಜಾಸ್ತಿ ಇತ್ತು ಅಥವಾ ಬಾಸ್ ನಿಮ್ಮ ಜೊತೆ ಸರಿಯಾಗಿ ಸಂಬಂಧವನ್ನು ಹೊಂದಿಲ್ಲ ಅಂತಂದರೆ ಅವ್ರು ಕೆಲವೊಂದು ಸಲ ನಿಮ್ಗೆ ರಜಾ ಕೊಡಲ್ಲ, ನಿಮಗೆ ಅಪ್ರೂವಲ್ ಮಾಡಲ್ಲ.
ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ನೀವು ದೊಡ್ಡದಾಗಿ ಫೈಟ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂತಂದರೆ, ನೀವು ಇನ್ನೊಬ್ಬರ ಕನಸಿಗೋಸ್ಕರ, ಇನ್ನೊಬ್ಬರ ಗೋಲ್ಗೋಸ್ಕರ ನೀವು ವರ್ಕ್ ಮಾಡ್ತಾ ಇರ್ತೀರ. ಕಂಪ್ನಿದು ಅದರದೇ ಆದಂಥ ಟಾರ್ಗೆಟ್ಸ್ ಇರುತ್ತೆ, ಅದರದೇ ಆದಂಥ ಗೋಲ್ಸ್ ಇರುತ್ತೆ. ಆ ಗೋಲ್ಸು ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡೋದಕ್ಕೋಸ್ಕರ ನೀವು ವರ್ಕ್ ಮಾಡ್ತಾ ಇರ್ತೀರ. ನಿಮ್ಮ ಕನಸುಗಳಿಗೆ, ನಿಮ್ಮ ಆಸೆಗಳಿಗೆ ಇಲ್ಲಿ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ನಾವು ವಿಲ್ ಸ್ಟಾರ್ಟ್ ವಿತ್ ದ ಬಿಸ್ನೆಸ್. ಸ್ನೇಹಿತರೆ, ಬಿಸ್ನೆಸ್ಸಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾದಂಥ ಬಿಲ್ ಗೇಟ್ಸ್ ಇರ್ಬೋದು, ಎಲಾನ್ ಮಸ್ಕ್ ಇರ್ಬೋದು, ಅದಾನಿ, ಅಂಬಾನಿ, ಮೋಸ್ಟ್ ಆಫ್ ದ ರಿಚೆಸ್ಟ್ ಮ್ಯಾನ್ಗಳನ್ನು ನೀವು ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ಗಳು. ಈ ಬಿಸ್ನೆಸ್ ಅನ್ನೋದು ನಿಮ್ಮನ್ನು ನೆಲದಿಂದ ಆಕಾಶದವರೆಗೂ ತೊಗೊಂಡು ಹೋಗುತ್ತೆ. ಆದರೆ ಬಿಸ್ನೆಸ್ ಮಾಡೋದು ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ. ಸೊ ಇಲ್ಲಿ ಅರ್ಲಿ ಸ್ಟೇಜಲ್ಲಿ ನೀವು ತುಂಬ ಎಫರ್ಟ್ ಹಾಕಬೇಕಾಗತ್ತೆ, ಆದರೆ ರಿಸಲ್ಟ್ ಮಾತ್ರ ನಿಮ್ಗೆ ಬರ್ತಿರೋದಿಲ್ಲ. ಸೊ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಸೆಟ್ ಮಾಡಬೇಕು ಅಂತಂದರೆ ಕೆಲವೊಂದು ಸಲ 6 ತಿಂಗಳಾಗತ್ತೆ, ಕೆಲವೊಂದು ಸಲ 1 ವರ್ಷ ಆಗುತ್ತೆ, ಕೆಲವೊಂದು ವರ್ಷ 2 ಸಲ ಆಗುತ್ತೆ. ಸೊ ಈ 2 ವರ್ಷದವರೆಗೂ ಕೂಡ ನಿಮ್ಗೆ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ. ಅಂಥ ಸಿಚುವೇಶನ್ನು ಕೂಡ ನೀವೆಲ್ಲವನ್ನು ಮ್ಯಾನೇಜ್ ಮಾಡಿ ಮುಂದೆ ತೊಗೊಂಡು ಹೋಗುವಂಥ ಶಕ್ತಿ ಇದ್ದಾಗ ಮಾತ್ರ ನಿಮಗೆ ಬಿಸ್ನೆಸ್ ಅನ್ನೋದು ಕೆಲವೊಂದು ಸಲ ಸಕ್ಸಸ್ ಆಗುತ್ತೆ. ಕೆಲವೊಂದು ಸಲ ನೀವು 2 ವರ್ಷ 3 ವರ್ಷ ಎಫರ್ಟ್ ಹಾಕಿದ್ರೂ ಕೂಡ ಫೇಲ್ ಆಗ್ಬೋದು, ಅಥವಾ ನೀವು ಲಾಸ್ ಆಗುವಂಥ ಚಾನ್ಸಸ್ನೂ ಕೂಡ ಇರುತ್ತೆ. ಕೆಲವೊಂದು ಸಲ ಒಂದ್ಸಲ ನಿಮ್ಮ ಬಿಸ್ನೆಸ್ ಏನಾದರೂ ಕ್ಲಿಕ್ ಆಯಿತು, ನಿಮ್ಮ ಪ್ರಾಡಕ್ಟ್ ಏನಾದರೂ ವರ್ಕ್ ಆಯಿತು ಅಂತಂದರೆ, ಸೊ ನೀವು ಒಂದೇ ತಿಂಗಳಲ್ಲಿ ಲಕ್ಷ ಅರ್ನ್ ಮಾಡ್ಬೋದು, ಕೋಟಿಯನ್ನು ಕೂಡ ಅರ್ನ್ ಮಾಡುವಂಥ ಪೊಟೆನ್ಷಿಯಲ್ ಈ ಬಿಸ್ನೆಸ್ಸಲ್ಲಿರುತ್ತೆ. ಆದರೆ ಬಿಸ್ನೆಸ್ ಮಾಡೋದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ, ನೀವು ಜಾಬ್ ಅಂತ ಬಂದಾಗ ನಿಮ್ಗೊಂದು ಫಿಕ್ಸ್ ಟೈಮಿಂಗ್ ಇರುತ್ತೆ. ಆ ಟೈಮಿಂಗಲ್ಲಿ ಮಾತ್ರ ನೀವು ವರ್ಕ್ ಮಾಡ್ತಿರ್ತೀರ. ಮನೆಗೆ ಬಂದ ಮೇಲೆ ಆಫೀಸ್ ವಿಷಯಗಳನ್ನು ನೀವು ಬಿಟ್ಬಿಡ್ತೀರ. ಆದರೆ ಬಿಸ್ನೆಸ್ ಅಂತ ಬಂದಾಗ ನಿಮ್ಗೆ ಯಾವುದೇ ರೀತಿ ರಜೆ ಇರಲ್ಲ, ಫಿಕ್ಸ್ ಟೈಮಿಂಗ್ ಇರಲ್ಲ. 24/7 ನೀವು ವರ್ಕ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ, ಆಫೀಸಲ್ಲಿ ಸೇಲ್ಸನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ಇರ್ತಾರೆ, ಸೊ ಮಾರ್ಕೆಟಿಂಗ್ ನೋಡ್ಕೊಳ್ಳೋಕೆ ಒಬ್ರು ಇರ್ತಾರೆ, ಆಪ್ರೇಷನ್ ನೋಡ್ಕೊಳ್ಳೋಕೆ ಒಬ್ರು ಇರ್ತಾರೆ. ಆದರೆ ಬಿಸ್ನೆಸ್ಸಲ್ಲಿ ಸೇಲ್ಸು, ಮಾರ್ಕೆಟಿಂಗು, ಆಪ್ರೇಷನ್ನು ಎಲ್ಲವನ್ನು ನೀವೇ ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅರ್ಲಿ ಸ್ಟೇಜಲ್ಲಿ ಯು ನೀಡ್ ಟು ವರ್ಕ್ 24/7. ಒಂದ್ಸಲ ನಿಮ್ಮ ಸಿಸ್ಟಮ್ ಎಲ್ಲ ರೆಡಿ ಆಯಿತು ಅಂತಂದರೆ ನೀವೆಲ್ಲ ಕೆಲಸವನ್ನು ಅಲೋಕೇಟ್ ಮಾಡ್ಬೋದು ಬೇರೆದವ್ರಿಗೆ. ಬಟ್ ಅಲ್ಲಿವರೆಗೂ ನೀವು ಬಿಸ್ನೆಸ್ಸನ್ನು ಸಸ್ಟೈನ್ ಮಾಡೋವರೆಗೂ ಎಲ್ಲವನ್ನು ಒನ್ ಮ್ಯಾನ್ ಶೋ ಥರ ನೀವು ಒಬ್ಬರೇ ನಡೆಸಬೇಕಾಗತ್ತೆ. ಆದರೆ ಬಿಸ್ನೆಸ್ ಅನ್ನೋದು ಒಂಥರ ಅಸೆಟ್ ಇದ್ದಂಗೆ. ಅರ್ಲಿ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ನೀವು ಹಾರ್ಡ್ ವರ್ಕ್ ಹಾಕಬೇಕಾಗತ್ತೆ, ಎಫರ್ಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲವನ್ನು ದಾಟ್ಕೊಂಡು ನೀವು ಒಂದ್ಸಲ ನಿಮ್ಮ ಬಿಸ್ನೆಸ್ ಏನಾದರೂ ಸೆಟ್ ಆಯಿತು, ಸೊ ಗ್ರೋತ್ ಆಗಿ ಸ್ಟಾರ್ಟ್ ಆಯಿತು ಅಂತಂದರೆ ಈ ಬಿಸ್ನೆಸ್ ಅನ್ನೋದು ಒಂಥರ ಅಸೆಟ್ ಇದ್ದಂಗೆ. ಯಾಕೆ ಅಂತಂದರೆ, ಈ ಬಿಸ್ನೆಸ್ಸನ್ನು ನೀವು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಮಾಡ್ಬೋದು. ಅವರು ಝೀರೋದಿಂದ ಸ್ಟಾರ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಉದಾಹರಣೆಗೆ ರಿಲಯನ್ಸ್ ಇಂಡಸ್ಟ್ರಿಯನ್ನು ಧೀರುಭಾಯ್ ಅಂಬಾನಿ ಒಂದು 15-20 ವರ್ಷ ಅವ್ರು ಎಫರ್ಟ್ ಹಾಕಿದ್ರು. ಈಗ ಅವ್ರ ಮಗ ಮುಖೇಶ್ ಅಂಬಾನಿ ಅದನ್ನು ಈಸಿಯಾಗಿ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಥವಾ ಜೇಮ್ಸ್ ಶೆಟ್ಜಿ ಟಾಟಾ ಅವರು ಟಾಟಾ ಸಾಮ್ರಾಜ್ಯವನ್ನು 18ನೇ ಶತಮಾನ 19ನೇ ಶತಮಾನದಲ್ಲಿ ಆ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ತುಂಬಾ ಎಫರ್ಟ್ ಹಾಕಿದ್ರು. ಆದರೆ ಇವಾಗ ಟಾಟಾ ಗ್ರೂಪ್ ಅನ್ನೋದು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಯಾಕೆ ಅಂತಂದರೆ, ಫೌಂಡೇಶನ್ನ ಸೆಟ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದ್ಸಲ ಫೌಂಡೇಶನ್ ಅದರ ಸೆಟ್ ಆಯಿತು ಅಂತಂದರೆ ಬಿಸ್ನೆಸ್ಸಲ್ಲಿ, ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಅನ್ನೋದು ತುಂಬ ಈಸಿಯಾಗಿ ಗ್ರೋತ್ ಆಗುತ್ತೆ. ಸ್ನೇಹಿತರೆ, ನೀವು ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ಕೂಡ ಬಿಸ್ನೆಸ್ನಲ್ಲಿ ಅನುಭವ ಅನ್ನೋದು ತುಂಬ ಮುಖ್ಯ. ಡೈರೆಕ್ಟಾಗಿ ನೀವು ಯಾವುದೇ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡಬಾರ್ದು. ಉದಾಹರಣೆಗೆ ನೀವು ಒಂದು ಟೀ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರ ಅಂತ ಇಟ್ಕೊಳ್ಳಿ. ನೀವು ಟೀ ಅಂಗಡಿನಲ್ಲಿ 1 ವರ್ಷ ಅಥವಾ 2 ವರ್ಷ ಕೆಲಸ ಮಾಡಿದಾಗ ಯಾವ ರೀತಿ ಸೇಲ್ಸ್ ಆಗುತ್ತೆ, ಯಾವ ರೀತಿ ಪ್ರಾಫಿಟ್ ಆಗುತ್ತೆ ಅಂತ ನಿಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ. ಉದಾಹರಣೆಗೆ ನೀವು ಒಂದು ಹೋಟೆಲ್ ಬಿಸ್ನೆಸ್ ಹಾಕಬೇಕಂತ ಅಂದ್ಕೊಂಡಿದ್ದೀರ ಅಂತ ಇಟ್ಕೊಳ್ಳಿ. ನೀವು ಒಂದು ಹೋಟೆಲ್ನಲ್ಲಿ 1-2 ವರ್ಷ ಕೆಲಸ ಮಾಡಿದಾಗ ದಿನಸಿ ಎಲ್ಲಿಂದ ತರ್ತಾರೆ, ತರಕಾರಿ ಎಲ್ಲಿಂದ ತರ್ತಾರೆ, ಸೊ ಅಡುಗೆ ಮಾಡೋರು ಯಾವ ರೀತಿ ಅಡುಗೆ ಮಾಡ್ತಾರೆ, ಸೊ ಸರ್ವಿಸ್ ಕೊಡೋರು ಯಾವ ರೀತಿ ಸರ್ವಿಸ್ ಕೊಡ್ತಾರೆ, ಈ ರೀತಿ ಒಂದು ಕ್ಲಿಯರ್ ಪಿಕ್ಚರ್ ನಿಮ್ಗೆ ಸಿಗುತ್ತೆ. ನೀವೇನಾದರೂ ಒಂದು ಹಾರ್ಡ್ವೇರ್ ಅಂಗಡಿ ಹಾಕಬೇಕು ಅಂತಂದರೆ 1-2 ವರ್ಷ ಹಾರ್ಡ್ವೇರ್ ಅಂಗಡಿನಲ್ಲಿ ಕೆಲಸ ಮಾಡಿ. ಅವಾಗ ಅವರು ಪ್ರಾಡಕ್ಟ್ಗಳನ್ನು ಎಲ್ಲಿಂದ ತರ್ತಾರೆ, ಯಾವ ರೀತಿ ಸೇಲ್ಸ್ ಮಾಡ್ತಾರೆ, ಯಾವ ರೀತಿ ಮಾರ್ಜಿನ್ನ ಇಡ್ತಾರೆ, ಯಾವ ರೀತಿ ಜನಗಳನ್ನು ತೊಗೊಂಬರ್ತಾರೆ, ಇದೆಲ್ಲವೂ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈ ರೀತಿ ಒಂದು 2-3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ, ಅದಾದಮೇಲೆ ನೀವು ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಈಗ ಎಲ್ಲರಲ್ಲೂ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಬಿಸ್ನೆಸ್ಸಲ್ಲಿ ಸಾವಿರಾರು ಬಿಸ್ನೆಸ್ ಇದೆ. ಬಟ್ಟೆ ವ್ಯಾಪಾರ, ಗ್ರಾಸರೀಸ್ ವ್ಯಾಪಾರ, ಹಾರ್ಡ್ವೇರು, ಸಾಫ್ಟ್ವೇರು, ಮೆಡಿಕಲ್ಲು, ಈ ರೀತಿ ಸಾವಿರಾರು ಬಿಸ್ನೆಸ್ಗಳಿದ್ದಾವೆ. ಈ ಸಾವಿರಾರು ಬಿಸ್ನೆಸ್ಗಳಲ್ಲಿ ನಮಗಿಷ್ಟವಾದಂಥ ಬಿಸ್ನೆಸ್ಸನ್ನು ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಸೊ ಇದನ್ನು ನೈಸ್ ಅನ್ನೋ ಟೆಕ್ನಿಕ್ ಮೂಲಕ ನೀವು ನಿಮ್ಮ ಸರಿಯಾದ ಬಿಸ್ನೆಸ್ಸನ್ನು ಚಾಯ್ಸ್ ಮಾಡ್ಕೋಬೋದು. ಅಂತಂದರೆ ನೆಸೆಸರಿ. ಸೊ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅಲ್ಲಿ ಪ್ರಾಡಕ್ಟ್ ಇರಬೇಕು. ಆ ಪ್ರಾಡಕ್ಟನ್ನು ನೀವು ಜನಗಳಿಗೆ ಸೆಲ್ ಮಾಡ್ತೀರಾ. ಉದಾಹರಣೆಗೆ ನೀವು ದಿನಸಿ ಅಂಗಡಿ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಸೊ ಗ್ರಾಸರಿ ಸ್ಟೋರ್ಸ್ ಇಡ್ತೀರಾ.
ಸೊ ಗ್ರಾಸರೀಸ್ ಅನ್ನೋದು ಪ್ರತಿನಿತ್ಯ ಜನಗಳಿಗೆ ಬೇಕೇ ಬೇಕು. ಸೊ ಪ್ರತಿನಿತ್ಯ ಇದು ಸೆಲ್ ಆಗೇ ಆಗತ್ತೆ. ಸೊ ಈ ರೀತಿ ನೀವು ಬಿಸ್ನೆಸ್ ಮಾಡುವಂಥ ಪ್ರಾಡಕ್ಟು ಪ್ರತಿನಿತ್ಯ ನೆಸಸರಿ ಇದ್ದಾಗ ಮಾತ್ರ ನಿಮ್ಮ ಬಿಸ್ನೆಸ್ಸು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಗುತ್ತೆ. ಅಂತಂದರೆ ಇಂಟ್ರೆಸ್ಟ್. ಸೊ ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಇರಬೇಕು, ಅಂದಾಗ ಮಾತ್ರ ನಿಮ್ಮ ಬಿಸ್ನೆಸ್ಸು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಗುತ್ತೆ. ಕನ್ಸರ್ನ್. ಸೊ ನೀವು ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡುವಾಗ ಜನಗಳಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ತಿರತ್ತೆ ಅಥವಾ ಜನಗಳದ್ದು ಕನ್ಸರ್ನ್ ಇರುತ್ತೆ. ಆ ಎಲ್ಲ ಕನ್ಸರ್ನ್ಗಳನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿ, ಅವನ್ನೆಲ್ಲ ಸಾಲ್ವ್ ಮಾಡುವಂಥ ಶಕ್ತಿ ನಿಮಗಿದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಸೊ ಎಂಥೂಜಿಯಾಸ್ಟಿಕ್ ಮತ್ತು ಎನರ್ಜಿ. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಅದರಲ್ಲಿ ನಿಮಗೆ ಉತ್ಸಾಹ ಏನಿರಬೇಕು. ನೀವು ಹೆಚ್ಚು ಎನರ್ಜಿಯನ್ನು ಹಾಕಿ ಕೆಲಸ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ಮ ಬಿಸ್ನೆಸ್ಸು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಗುತ್ತೆ. ಸ್ನೇಹಿತರೆ, ನನ್ನ ಅನುಭವದಲ್ಲಿ ನಾನು ಹೇಳೋದಾದರೆ, ನಾನು ಒಂದು 5-6 ವರ್ಷ ಜಾಬನ್ನು ಮಾಡಿದ್ದೀನಿ. ಲಾಸ್ಟ್ ಒಂದು 4-5 ವರ್ಷದಿಂದ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀನಿ. ಒಂದು 5-6 ವರ್ಷ ನಾನು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನನ್ನ ಅರ್ನಿಂಗ್ಸ್ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಯಾವತ್ತೂ ಅರ್ನ್ ಆಗ್ತಾನೆ ಇರಲಿಲ್ಲ. ಕಾರಣ ಏನಂತಂದರೆ, ಅವ್ರು ಸ್ಯಾಲ್ರಿ ಕೊಡೋರು ಯಾವತ್ತೂ ಇನ್ಕ್ರಿಮೆಂಟ್ ಕೊಡ್ತಿರಲಿಲ್ಲ. ಸೊ ನಮ್ಮ ಭಾವನೆಗಳನ್ನು ಅವ್ರು ಯಾವುದೇ ರೀತಿ ರೆಸ್ಪೆಕ್ಟ್ ಮಾಡ್ತಿರಲಿಲ್ಲ. ಸೊ ನಮ್ಮ ಗೋಲ್ಸ್ಗಳನ್ನು ಅವ್ರು ಯಾವುದೇ ಕಾರಣಕ್ಕೂ ಕೇರ್ ಮಾಡ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಜಾಬನ್ನು ಬಿಟ್ಟು ನನ್ನದೇ ಆದಂಥ ಫಿನಾನ್ಸ್ ಮತ್ತು ಮ್ಯೂಚುವಲ್ ಫಂಡ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಒಂದು 4-5 ವರ್ಷಗಳಲ್ಲಿ ಝೀರೋದಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಒಳ್ಳೆ ಅರ್ನಿಂಗ್ಸನ್ನು ಮಾಡ್ತಾಯಿದ್ದೀನಿ. ಸೊ ನಾನು ನಿಜವಾಗ್ಲೂ ಜೀವನದಲ್ಲಿ ಇವಾಗ ಏನು ಜಾಬಲ್ಲಿದ್ದೆ ಅದಕ್ಕಿಂತಲೂ ಹೆಚ್ಚು ಗ್ರೋತ್ ಆಗಿದ್ದೀನಿ, ಅದಕ್ಕಿಂತಲೂ ಹೆಚ್ಚು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನಗೊಂದು ಫ್ರೀಡಮ್ ಇದೆ. ಮುಂಚೆ ನಾನೊಂದು ದಿನ ರಜಾ ತೊಗೋಬೇಕು ಅಂತಂದರೆ ಬಾಸ್ ಹತ್ರ ಹೋಗಬೇಕಿತ್ತು, ಅವರ ಪರ್ಮಿಷನ್ ತೊಗೋಬೇಕಿತ್ತು, ಸಣ್ಣ ಪುಟ್ಟದಕ್ಕೂ ದೊಡ್ಡ ಮಟ್ಟದಲ್ಲಿ ಫೈಟ್ ಮಾಡಬೇಕಾಗಿತ್ತು. ಇವತ್ತು ನನಗೆ ಯಾವಾಗ ಬೇಕು ನಾನು ರಜೆ ಆವಾಗ ತೊಗೋಬೋದು. ಅರ್ಧ ಗಂಟೆ ನನಗೇನಾದರೂ ಹೊರಗಡೆ ಹೋಗಬೇಕು ಅಥವಾ ಅರ್ಧ ದಿನ ನನಗೆ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂತಂದರೆ ಆರಾಮಾಗಿ ನಾನು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಥವಾ ಹೊರಗಡೆ ಹೋಗ್ಬೋದು. ಈ ರೀತಿ ಫ್ರೀಡಮ್ ನನಗೆ ಸಿಕ್ಕಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಜಾಬ್ ಮತ್ತು ಬಿಸ್ನೆಸ್ಗಿರುವಂಥ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ಗಳನ್ನು ಡಿಸ್ಕಷನ್ ಮಾಡಿದೆ. ಸ್ನೇಹಿತರೆ, ಕೆಲವೊಬ್ಬರಿಗೆ ಜಾಬ್ ಸೂಟ್ ಆಗುತ್ತೆ, ಕೆಲವೊಬ್ಬರಿಗೆ ಬಿಸ್ನೆಸ್ ಸೂಟ್ ಆಗುತ್ತೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಡಿಫರ್ ಆಗುತ್ತೆ. ಸ್ನೇಹಿತರೆ, ನೀವು ಜಾಬ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ.